ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತಾನೆ. ಈ ಜೀವವಾಣಿ ಕಾರ್ಯಕ್ರಮವು ನೀವು ಎಷ್ಟೋ ಜನ ನೋಡ್ತಾ ಇದ್ದೀರಿ, ನನಗೆ ಸಂತೋಷ ಆಗ್ತದೆ. ಎಷ್ಟೋ ಜನ ಕರೆ ಮಾಡ್ತಾ ಇದ್ದೀರಿ, ಜೀವವಾಣಿ ಕಾರ್ಯಕ್ರಮ ಮುಖಾಂತರ ನಾವು ಆಶೀರ್ವಾದವನ್ನು ಪಡೆದುಕೊಂಡಿದ್ದೇವೆ ಎಂದು ನಮಗೆ ಸಂತೋಷ ಆಗ್ತದೆ. ಏಕೆಂದರೆ ನೀವು ಈ ಕಾರ್ಯಕ್ರಮ ನೋಡಿ ನೀವು ವಾಕ್ಯವನ್ನು ತಿಳಿದುಕೊಂಡು ವಾಕ್ಯದಲ್ಲಿ ಬೆಳೆಯಬೇಕು, ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ನಮ್ಮ ಆಶೆ ಆಗಿದೆ. ಅದಕ್ಕೋಸ್ಕರ ಈ ಸತ್ಯವೇದವನ್ನು ನಾವು ಸಾರ್ತಾ ಇದ್ದೇವೆ ಮತ್ತು ನಿಮಗೆ ಬಿಡುಗಡೆ ಆಗಬೇಕೆಂದು ನಾವು ಬಯಸ್ತೇವೆ. ಅದೇ ಪ್ರಕಾರ ಇವತ್ತು ಕೂಡ ದೇವರು ಪ್ರಿಯರೇ ಈ ಸತ್ಯವೇದದ ಮುಖಾಂತರ ನಿಮ್ಮ ಹತ್ರ ಮಾತಾಡ್ತಾನೆ. ಈ ಸತ್ಯವೇದ ವಾಕ್ಯಕ್ಕೆ ಹೋಗುವ ಮೊದಲು ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನ ತಂದೆಯ ದೇವರು ನಿಮಗೆ ಸ್ತೋತ್ರ, ಕರುಣಾಮಯನ ತಂದೆಯ ಸ್ತೋತ್ರ ಕಥನೆ. ತಂದೆಯೇ, ನಿನ್ನ ಪ್ರಕಟಣೆ ಕೊಡು. ಈ ಮಕ್ಕಳ ಹತ್ರ ನಿನ್ನ ಮಾತಾಡು ಕಥನೆ. ಈ ಸ್ಕ್ರೀನ್ನ ಮುಂದೆ ಇದ್ದಾರೆ ಸ್ವಾಮಿ, ಕಾಯ್ತಾ ಇದ್ದಾರೆ ನಿನ್ನ ವಾಕ್ಯ ಸ್ವಾಮಿ. ಇವರಿಗೆ ವಾಕ್ಯದ ಮುಖಾಂತರ ಆಶೀರ್ವಾದ ಮಾಡು ಕಥನೆ. ಏನು ಪ್ರಕಟ ಇಲ್ಲದ ಸಂಗತಿ ಇವರಿಗೆ ಪ್ರಕಟಪಡಿಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕಥನೆ. ನೀನು ಮುಟ್ಟಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಂದೆ, ಆಮೇನ್. ಪ್ರಿಯರೇ, ಇವತ್ತು ಮತ್ತಾಯನ ಶುಭ ಸಂದೇಶ 15ರಲ್ಲಿ 1 ನಾವು ಧ್ಯಾನಿಸುವ. ಆಗ ಯೆರೂಸಲೇಮಿನಿಂದ ಪರಿಸೇಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ? ಅವರು ಕೈ ತೊಳಕೊಳ್ಳದೆ ಆಹಾರ ತಗೊಳ್ತಾರಲ್ಲ ಎಂದು ಹೇಳಿದ್ದಕ್ಕೆ ಆತನು ಅವರಿಗೆ ಉತ್ತರ ಕೊಟ್ಟಿದ್ದೇನೆಂದರೆ, ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ? ಯೇಸು ಹೇಳ್ತಾನೆ, ನಿಮ್ಮ ಸಂಪ್ರದಾಯ ಆಚಾರ ವಿಚಾರದಿಂದ ದೇವರ ವಾಕ್ಯವನ್ನು ಮೀರಿ ನಡೆಯುತ್ತಾರೆ. ಇವತ್ತು ಜನರು ಪ್ರಿಯರೇ, ಇವರ ಆಚಾರ ವಿಚಾರ, ಈ ಸಂಪ್ರದಾಯ ಆ ಸಂಪ್ರದಾಯ, ಆ ಹಬ್ಬ ಈ ಹಬ್ಬ, ಇದು ಅದು ಎಂದು ಆ ಒಂದು ಆಚಾರ ವಿಚಾರದಿಂದ ಇವರಿಗೆ ತೃಪ್ತಿ ಪಡಲಿಕ್ಕೆ ದೇವರು ಹೇಳಿಲ್ಲ. ಇವರಿಗೆ ತೃಪ್ತಿ ಪಡಲಿಕ್ಕೆ ಇವರು ಆ ಒಂದು ಸಂಗತಿಯಲ್ಲಿ ಇರುವಾಗ ಅವರು ದೇವರಿಗೆ ಅಸಹ್ಯವಾಗಿದೆ. ಇಲ್ಲಿ ಸ್ಪಷ್ಟವಾಗಿ ವಾಕ್ಯ ಹೇಳ್ತದೆ, ದೇವರಿಗೆ ಇದೆಲ್ಲ ಅಸಹ್ಯ. ಏಕೆಂದರೆ ವಾಕ್ಯದಲ್ಲಿ ನಡೆಯುವುದಿಲ್ಲ, ವಾಕ್ಯವನ್ನು ಕೇಳೋದಿಲ್ಲ. ಯೇಸು ಏನು ಹೇಳ್ತಾನೆ, ಏನು ಬೋಧನೆ ಮಾಡ್ತಾನೆ ಅದು ಬೇಡ. ಈ ಸಂಪ್ರದಾಯ, ಈ ಆಚಾರ, ಈ ವಿಚಾರ, ಇದರಲ್ಲಿ ಜನರು ಮಗ್ನವಾಗಿದ್ದಾರೆ. ಇದೆಲ್ಲ ದೇವರಿಗೆ ಬೇಡ. ದೇವರು ಇದೆಲ್ಲ ಅಸಹ್ಯ ದೇವರಿಗೆ. ದೇವರು ಆತ್ಮಸ್ವರೂಪಿಯಾಗಿದ್ದಾನೆ. ಈ ವಾಕ್ಯ ಎಲ್ಲಿ ಬೇಕು? ನಮ್ಮ ಆತ್ಮಕ್ಕೆ ಬೇಕು ಪ್ರಿಯ. ಈಗ ನಾವು ಏನು ಮಾಡ್ತಾ ಇದ್ದೇವೆ? ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೆರೂಸಲೇಮಿನ ಪರಿಸೇಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಮೀರುತ್ತಾರೆ. ನೋಡಿ, ಸಂಪ್ರದಾಯ ಮೀರ್ತಾರೆ. ಇವತ್ತು ಕೂಡ ಜನ ಹೇಳ್ತಾರೆ, ನೀವು ಸಂಪ್ರದಾಯ ಮಾಡೋದಿಲ್ಲ, ನೀವು ಹಬ್ಬ ಮಾಡೋದಿಲ್ಲ, ನೀವು ಅದು ಮಾಡೋದಿಲ್ಲ, ನೀವು ಇದು ಮಾಡೋದಿಲ್ಲ. ನಮ್ಮ ಹಿರಿಯರಿಂದ ಬಂದ ಸಂಪ್ರದಾಯ. ಹಿರಿಯರಿಂದ ಬೇಡ, ಆ ಸಂಪ್ರದಾಯ ಬೇಡ ದೇವರಿಗೆ. ಯೇಸುಗೆ ಆ ಸಂಪ್ರದಾಯ ಬೇಡ. ಹಿರಿಯರಿಂದ ಬಂದ ಅವರೇ ಆಲೋಚನೆ ಮುಖಾಂತರ ಅದು ಮಾಡಿದ್ದಾರೆ. ಅವರ ಸಂಪ್ರದಾಯ ನೊಗ ಹಾಕಿದ್ದಾರೆ, ದೊಡ್ಡ ದೊಡ್ಡ ನೊಗ ಅವರ ಮೇಲೆ ಹಾಕಿದ್ದಾರೆ. ಅದು ಬೇಡ. ಅದಕ್ಕೆ ಯೇಸು ಹೇಳ್ತಾನೆ, ಮುಂದೆ ಹೇಳ್ತಾ ಇದ್ದಾನೆ, ಅವರು ಹೇಳ್ತಾರೆ ಕೈ ತೊಳೆಯದೆ. ನಿನ್ನ ಶಿಷ್ಯರು ಕೈ ತೊಳೆಯೋದಿಲ್ಲ, ಕೈ ತೊಳೆಯದೆ ಊಟ ಮಾಡ್ತಾರೆ. ನೋಡಿ, ಈ ಸಂಪ್ರದಾಯದಲ್ಲಿ ಇದ್ದವರು ಈ ರೀತಿ ನೋಡಿ, ಈ ರೀತಿ ಮಾತಾಡುವ ರೀತಿ ನೋಡಿ, ನಿನ್ನ ಶಿಷ್ಯರು ಕೈ ತೊಳೆಯೋದಿಲ್ಲ, ಕೈ ತೊಳೆಯದೆ ಆಹಾರ ತೆಗೆದುಕೊಳ್ತಾರೆ ಎಂದು ಹೇಳಿದ್ದಕ್ಕೆ ಆತನು ಅವರಿಗೆ ಉತ್ತರ ಕೊಟ್ಟನು. ಯೇಸು ಕ್ರಿಸ್ತನ ಉತ್ತರ ಕೊಟ್ಟನು. ಯೇಸು ಕ್ರಿಸ್ತನ ಅವರಿಗೆ ಉತ್ತರ ಕೊಟ್ಟದ್ದು ಏನೆಂದರೆ, ನೀವು ಸಹ ನಿಮ್ಮ ಸಂಪ್ರದಾಯ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ? ನಿಮ್ಮ ಸಂಪ್ರದಾಯ, ಅದು ಮುಟ್ಟಬೇಡ, ಇದು ಇಡಬೇಡ, ಅಲ್ಲಿ ಅದು ಇರಬೇಕು, ಇದು ತಿನ್ನಬೇಕು, ಅದು ತಿನ್ನಬಾರದು, ಇದು ತಿಂದರೆ ಹೀಗೆ ಆಗ್ತದೆ, ಅದು ಮುಟ್ಟಿದರೆ ಹೀಗೆ ಆಗ್ತದೆ, ಇದು ಮುಟ್ಟಿದರೆ ಹೀಗಾಗ್ತದೆ. ಈ ಸಂಪ್ರದಾಯ. ಅದಕ್ಕೆ ಯೇಸು ಹೇಳ್ತಾನೆ, ನಿಮಗೆ ಈ ಕಾಲ ಯಾವುದೊಂದು ಗೊತ್ತಿಲ್ಲವೋ? ನೀವು ಮೇಲೆ ನೋಡುವಾಗ ಹೇಳ್ತೀರಿ ಮಳೆ ಬರ್ತದೆ ಇವತ್ತು, ಏನೇನು ಗುರುತಿಸಿ ಈ ಲೋಕದ ಗುರುತನ್ನು ಹಿಡಿತೀರಿ. ಆದರೆ ನಿಮ್ಗೆ ಗೊತ್ತಿಲ್ಲವೋ ಈ ಕಾಲ ಎಂದು ಏನೊಂದು ಗೊತ್ತಿಲ್ಲವೋ, ಇನ್ನೂ ತಿಳಿಕೊಳ್ಳಿಕ್ಕೆ ಆಗುವುದಿಲ್ಲವೋ ನಿಮಗೆ? ಏಕೆಂದರೆ ಆಚಾರ ವಿಚಾರ ಸಂಪ್ರದಾಯ, ಹಬ್ಬ ಮಾಡದಲ್ಲಿ ಏನಾಗ್ತದೆ ಏನೋ ಒಂದು ಹೆದರಿಕೆ ಒಳಗಿಂದ
ನಾವು ಮಾಡಲೇಬೇಕು, ಇಲ್ಲದೆ ನಮಗೆ ಏನಾದರೂ ಆಗ್ಬೋದು, ಏನಾದರೂ ಸಮಸ್ಯೆ ಬರ್ಬೋದು. ನೋಡಿ, ಈ ಒಂದು ಸಂಪ್ರದಾಯ ನಿಮಿತ್ತ ಅದು ದೇವರಿಗೆ ಅಸಹ್ಯವಾಗಿದೆ, ಅದು ದೇವರಿಗೆ ಅಸಹ್ಯ ಪ್ರಿಯರೇ. ಪುನಃ ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ನೀವು ಆಜ್ಞೆಯನ್ನು ಮೀರಿತೀರಿ, ಇದನ್ನೇ ಗಟ್ಟಿ ಹಿಡಿಕೊಂಡಿದ್ದೀರಿ, ಸಂಪ್ರದಾಯವನ್ನು ಗಟ್ಟಿ ಹಿಡಿಕೊಂಡಿದ್ದೀರಿ, ದೇವರ ಆಜ್ಞೆಯನ್ನು ಮೀರಿತಾ ಇದ್ದೀರಿ. ದೇವರ ವಾಕ್ಯದಲ್ಲಿ ನಡೆಯುವುದಿಲ್ಲ, ನೀವು ದೇವರ ಮಾರ್ಗದಲ್ಲಿ ನಡೆಯುವುದಿಲ್ಲ. ದೇವರು ನಿಮ್ಮ ವಿಷಯದಲ್ಲಿ ಏನು ಬಯಸ್ತಾನೆ ಅದು ನೀವು ಮಾಡುವುದಿಲ್ಲ. ಅದನ್ನೆಲ್ಲ ಬದಿಗೆ ಇಟ್ಟು ನೀವು ನಿಮ್ಮವೇ ಆಲೋಚನಾ ಪ್ರಕಾರ ಹೋಗ್ತಾ ಇದ್ದೀರಿ, ನಿಮ್ಮವೇ ಆಚಾರ ವಿಚಾರದಲ್ಲಿದ್ದೀರಿ, ನಿಮ್ಮವೇ ಸಂಪ್ರದಾಯದಲ್ಲಿ ಇದ್ದೀರಿ. ಅದು ದೇವರಿಗೆ ಬೇಡ. ದೇವರ ಆಜ್ಞೆ ಏನು ಹೇಳ್ತಾ ಉಂಟು, ದೇವರ ವಾಕ್ಯ ಏನು ಹೇಳ್ತಾ ಉಂಟು, ಅಲ್ಲಿ ದೇವರು ಹೇಳ್ತಾ ಇದ್ದೇನೆ, ಮೀರಿತೀರಿ. ಹೇಗೆಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂದಲೂ ಯೇಸು ಅವರಿಗೆ ಕಲಿಸ್ತಾನೆ. ತಂದೆ ತಾಯಿಗೆ ನಿನ್ನ ಸನ್ಮಾನಿಸಬೇಕು. ಪುನಃ ಅಲ್ಲಿ ದೇವರು ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಆಗಬೇಕೆಂದು ದೇವರು ಹೇಳಿದ್ದಾನೆ. ತಂದೆ ಮತ್ತು ತಾಯಿಯನ್ನು ದೂಷಿಸುವವನಿಗೆ ಮರಣ ದಂಡನೆ ಆಗಬೇಕು ಎಂದು ಅಲ್ಲಿ ಆಜ್ಞೆ ಹೀಗೆ ಹೇಳ್ತಾ ಉಂಟು. ಅವರಿಗೆ ಯೇಸು ನೆನಪು ತರಿಸ್ತಾ ಇದ್ದಾನೆ, ಪರಿಚಯವರಿಗೆ ಶಾಸ್ತ್ರಿಗೆ ನೆನಪು ತರಿಸ್ತಾ ಇದ್ದಾನೆ. ಇದೆಲ್ಲ ಮರೆತು ಬಿಟ್ಟಿದ್ದಾರೆ ಅವರು, ದೇವರ ಆಜ್ಞೆ ಮರೆತು ಬಿಟ್ಟಿದ್ದಾರೆ. ಒಬ್ಬನೇ ದೇವರನ್ನು ಆರಾಧನೆ ಮಾಡೋದು ಮರೆತು ಬಿಟ್ಟಿದ್ದಾರೆ ಅವರು. ಈ ಎಲ್ಲ ಸಂಗತಿ ಮರೆತು ಬಿಟ್ಟಿದ್ದಾರೆ ಅವರು. ಅವರ ಆಚಾರ ವಿಚಾರ ಸಂಪ್ರದಾಯದಲ್ಲಿದ್ದಾರೆ, ಮಗ್ನ ಆಗಿದ್ದಾರೆ ಅವರು. ಅದಕ್ಕೆ ಯೇಸು ಅವರಿಗೆ ನೆನಪು ತರಿಸ್ತಾನೆ, ದೇವರ ಆಜ್ಞೆಯನ್ನು ಮೀರಿದಿರಿ, ದೇವರ ಆಜ್ಞೆಯನ್ನು ಬದಿಗಿಟ್ಟಿದ್ದೀರಿ, ನೀವು ನಿಮ್ಮ ಆಚಾರ ವಿಚಾರದಲ್ಲಿದ್ದರೆ ಸಂಪ್ರದಾಯದಲ್ಲಿ ಮುಳುಗಿ ಹೋಗಿದ್ದೀರಿ, ಇದು ದೇವರಿಗೆ ಅಸಹ್ಯ ಎಂದು ಯೇಸು ಅಲ್ಲಿ ತೋರಿಸಿಕೊಡ್ತಾನೆ. ಪ್ರಿಯರೇ, ಇವತ್ತು ಕೂಡ ಅದೇ ರೀತಿ ನಡೀತಾ ಉಂಟು ಲೋಕದಲ್ಲಿ. ಅದು ದೇವರಿಗೆ ಅಸಹ್ಯವಾಗಿದೆ. ದೇವರು ಏನು ಹೇಳ್ತಾನೆ ಅದು ಮಾಡುವುದಿಲ್ಲ, ದೇವರು ಏನು ಹೇಳಿಲ್ಲೋ ಅದು ಮಾಡ್ತಾರೆ, ಅದರಲ್ಲಿ ಬ್ಯುಸಿ ಇರ್ತಾರೆ. ಪುನಃ ಅಲ್ಲಿ ದೇವರ ವಾಕ್ಯದಲ್ಲಿ ನೀವು ಯಾವನಾದರೂ ತನ್ನ ತಂದೆಯಾಗಲಿ ತಾಯಿಯಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದನ್ನು ದೇವರಿಗೆ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನಿಗೆ ತನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕಾಗುವುದಲ್ಲ ಅನ್ನುತ್ತೀರಿ. ನಾನು ಅವರಿಗೆ ಏನು ಕೊಡಲಿಕ್ಕೆ ಅದು ಕೊಟ್ಟಿದ್ದೇನೆ. ನಾನು ಇವತ್ತು ಎಷ್ಟು ಜನರಿದ್ದಾರೆ ತಂದೆ ತಾಯಿಯನ್ನು ಕೊಂಡೋಗಿ ಆಶ್ರಮಕ್ಕೆ ಹಾಕ್ತಾರೆ. ಏಕೆ? ಅವರಿಗೆ ಲಕ್ಸುರಿ ಜೀವಿತ ಜೀವಿಸಬೇಕೆಂದು. ಇವರು ಮುದುಕರಾಗಿದ್ದಾರೆ, ಇವರು ನಮಗೆ ಲಕ್ಸುರಿ ಜೀವಿತ ಜೀವಿಸಲಿಕ್ಕೆ ಆಗೋದಿಲ್ಲ, ಮನೆಯಲ್ಲಿದ್ದರೆ ಅಸಹ್ಯ, ಇವರು ಯಾರು ಸೇವೆ ಮಾಡೋದು, ಮಕ್ಕಳು ನಮ್ಮ ಹಾಳಾಗ್ತದೆ ನೋಡಿ ಎಂದು ಈ ರೀತಿ ಅವರಿಗೆ ಆಶ್ರಮದಲ್ಲಿ ಹಾಕಿದ್ದಾರೆ. ಮತ್ತು ಆಶ್ರಮಕ್ಕೆ ಪೇಮೆಂಟ್ ಮಾಡ್ತಾರೆ, ಏನಾದರೂ ನೀವು ನೋಡಿಕೊಳ್ಳಿ, ನೀವೇ ಎಲ್ಲ ನೋಡಿಕೊಳ್ಳಿ ಎಂದರು. ಈ ರೀತಿ ದೇವರ ಆಜ್ಞೆ ಮೀರುತ್ತಾ ಇದ್ದಾರೆ. ಇವತ್ತು ಕೂಡ ಜನರು ಮೀರುತ್ತಾ ಇದ್ದಾರೆ. ತಂದೆ ತಾಯಿಗೆ ಪ್ರೀತಿ ಮಾಡೋದಿಲ್ಲ, ತಂದೆ ತಾಯಿಗೆ ಅವರು ಸನ್ಮಾನಿಸೋದಿಲ್ಲ, ಕೊನೆಯ ತನಕ ಅವರಿಗೆ ತನ್ನ ಹತ್ತಿರ ಹಿಡ್ಕೊಳ್ಳೋದಿಲ್ಲ, ಅವರು ಮರೆತು ಹೋಗ್ತಾರೆ. ಎಷ್ಟೋ ಜನ ಮರೆತು ಹೋಗ್ತಾರೆ. ತಂದೆ ತಾಯಿಯವರು ಅವರಿಗೆ ಏನು ಮಾಡಿದ್ದಾರೆ, ಚಿಕ್ಕ ಇರುವಾಗ ಹೇಗೆ ಹಿಡಿದಿದ್ದಾರೆ, ಹೇಗೆ ಅವರ ಪಾಲನ ಪೋಷಣೆ ಮಾಡಿದ್ದಾರೆ, ಅವರು ಮರೆತು ಬಿಟ್ಟು ಅವರಿಗೆ ಕೊಂಡೋಗಿ ಗುರುತ ಇಲ್ಲದ ಒಂದು ಸ್ಥಳದಲ್ಲಿ ಹಾಕಿ ಅಲ್ಲಿ ಪೋಷಣೆ ಮಾಡ್ತಾ ಇದ್ದಾರೆ. ಅದು ದೇವರ ಚಿತ್ತಕ್ಕೆ ವಿರುದ್ಧವಾಗಿದೆ. ದೇವರ ವಾಕ್ಯ ಹೇಳ್ತದ್ದು ವಿರುದ್ಧವಾಗಿದೆ. ಅವರ ದುಃಖ ಅಲ್ಲಿ, ಅವರ ಒಬ್ಬಂಟಿಗೆ, ಅವರ ಆಲೋಚನೆ, ಅವರಲ್ಲಿ ಕರಗುವುದು, ಅವರ ದುಃಖ ಅಲ್ಲಿ ನೋಡಿ, ದೇವರಿಗೆ ಇದೆಲ್ಲ ಅಸಹ್ಯವಾಗಿದೆ. ಈ ಪರಿಚಯವರು ಶಾಸ್ತ್ರರು ಇದೇ ರೀತಿ ಮಾಡ್ತಿದ್ದರು. ಇವತ್ತು ಕೂಡ ಲೋಕದಲ್ಲಿ ಅದೇ ರೀತಿ ನಡೀತಾ ಉಂಟು. ಪ್ರಿಯರೇ, ಇದರಿಂದ ಹೊರಗೆ ಬರಬೇಕೆಂದು ದೇವರು ಬಯಸ್ತಾನೆ. ನಮ್ಮ ಕರ್ತವ್ಯ ಏನು ಕೊಡಲ್ಪಡುತ್ತೆ ಅದು ಮಾಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ನಮಗೇನು ಕರ್ತವ್ಯ ಕೊಟ್ಟಿದೆ ಅದು ನಾವು ಮಾಡಬೇಕು, ದೇವರ ಆಜ್ಞೆಯನ್ನು ಪಾಲಿಸಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಹೀಗೆ ನಿಮ್ಮ ಸಂಪ್ರದಾಯ ನಿಮಿತ್ತ ದೇವರ ವಾಕ್ಯವನ್ನು ನಿರಂತರ ಮಾಡಿದ್ದೀರಿ. ನಿಮ್ಮ ಸಂಪ್ರದಾಯ ನಿಮಿತ್ತ, ನಿಮ್ಮ ಆಚಾರ ವಿಚಾರ, ಆ ಸಂಪ್ರದಾಯ ಈ ಸಂಪ್ರದಾಯ, ಆ ಹಬ್ಬ ಈ ಹಬ್ಬ, ಅಲ್ಲಿ ಹೋದರೆ ಆಗುದಿಲ್ಲ, ಇಲ್ಲಿ ಹೋಗಿದ್ರೆ ಆಗುದಿಲ್ಲ, ಈ ಒಂದು ಇದರಲ್ಲಿ ದೇವರ ಆಜ್ಞೆಯನ್ನು ಮೀರಿದ್ದೀರಿ. ನೀವು ದೇವರ ಆಜ್ಞೆ ಪ್ರಕಾರ ನಡೆಯುವುದಿಲ್ಲ, ದೇವರ ವಾಕ್ಯದ ಪ್ರಕಾರ ನಡೆಯುವುದಿಲ್ಲ. ನೀವು ಒತ್ತಿ ಹೇಳ್ತಾ ಇದ್ದೇನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ,
ನಿಮ್ಮ ವಿಷಯದಲ್ಲಿ ಯೆಶಾಯನು ಅಲ್ಲಿ ಹೇಳ್ತಾನೆ, ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ಹೀಗೆ ವಿಹಿತವಾಗಿ ಪ್ರವಾದಿಸಿದ್ದಾನೆ. ಆತನು ಬರೆದೇನೆ ಎಂದರೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ. ಈ ಜನರು ಮಾತಿನಿಂದ ಮಾತ್ರ ಸನ್ಮಾನಿಸ್ತಾರೆ. ದೇವರು ದೇವರು ಎಂದು ಮಾತ್ರ ಹೇಳ್ತಾರೆ, ಯೇಸು ಯೇಸು ಎಂದು ಮಾತ್ರ ಹೇಳ್ತಾರೆ. ಇವರ ಮನಸ್ಸೆಲ್ಲೋ ಉಂಟು. ಇವರ ಮನಸ್ಸು ಕಠಿಣವಾಗಿದೆ, ಕಣ್ಣು ಮೊಬ್ಬಾಗಿದೆ, ಆತ್ಮೀಯ ಕಣ್ಣು ಮೊಬ್ಬಾಗಿದೆ. ಖಾಲಿ ಬಾಯಿಯಿಂದ ಮಾತ್ರ ಸನ್ಮಾನಿಸುವುದು, ಬಾಯಿಂದ ಸನ್ಮಾನಿಸುವುದು ಮಾತ್ರ, ಬೇರೇನಲ್ಲ. ಎಷ್ಟೋ ಜನರಿದ್ದಾರೆ, ಯೆಹೋವನ ವಿಶ್ವಾಸಿಗಳಿದ್ದಾರೆ, ಬಾಯಿಂದ ಮಾತ್ರ ಸನ್ಮಾನಿಸುವುದು. ಸಂಡೇ ಒಂದು ಬರ್ತಾರೆ, ಆರಾಧನೆಗೆ ಬರ್ತಾರೆ, ಹೋಗ್ತಾರೆ, ಮತ್ತೆ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಈ ರೀತಿ ಖಾಲಿ ಒಂದು ಬಾಯಿಂದ ಮಾತ್ರ. ಅಲ್ಲಿ ವಾಕ್ಯ ಹೇಳಿದೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಅವರ ಮನಸ್ಸು ದೂರ ಉಂಟು ನನ್ನಿಂದ. ದೇವರಿಗೆ ಏನು ಬೇಕು ಪ್ರಿಯರೇ? ನಿಮ್ಮ ಮನಸ್ಸು ಬೇಕು. ಅದಕ್ಕೆ ಸರ ಅವರ ಮನಸ್ಸು ದೂರ ಉಂಟು. ಖಾಲಿ ಬಾಯಿಂದ ಮಾತ್ರ ಬಡ 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 ಹೇಳ್ತಾ ಇದ್ದಾರೆ, ಬಾಯಿಂದ ಮಾತ್ರ ಶಬ್ದ ಬರ್ತಾ ಉಂಟು, ಆದರೆ ಮನಸ್ಸು ದೂರ ಉಂಟು. ದೇವರು ಮಾತಾಡ್ತಾ ಇದ್ದಾನೆ. ಇವತ್ತು ಎಷ್ಟು ಜನ ಲೋಕದಲ್ಲಿದ್ದಾರೆ, ಈ ರೀತಿ ಇದ್ದಾರೆ. ಖಾಲಿ ಬಾಯಲ್ಲಿ ಮಾತ್ರ ಮನ ಹೇಳುವುದು. ಒಂದು ಸಂಪ್ರದಾಯ ಪ್ರಕಾರ ಇವನು ವಿಶ್ವಾಸಿ ಯೇಸುಗೆ ಸ್ವಂತ ರಕ್ಷಕವನ್ನು ಸ್ವೀಕಾರ ಮಾಡಿದವರು ಕೂಡ ಬೇಕಾ ಬೇಡ, ಒಂದು ಪ್ರಾರ್ಥನೆ ಒಂದು ಬೇಕಾ ಬೇಡ, ಒಂದು ದಾಹ ಇಲ್ಲ, ಒಳಗಿಂದ ಒಂದು ದಾಹ ಇಲ್ಲ. ನಾನು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಅಗತ್ಯ ಉಂಟು. ಲೋಕದಲ್ಲಿ ಏನೋ ಸಂಭವಿಸ್ತಾ ಉಂಟು, ಪ್ರಾರ್ಥನೆ ಅಗತ್ಯ ಉಂಟು. ಜನರು ನಾಶವಾಗ್ತಾ ಹೋಗ್ತಾರೆ, ಅವರಿಗೆ ಪ್ರಾರ್ಥನೆ ಅಗತ್ಯ ಉಂಟು. ನಾನು ಸೇರಬೇಕು, ನಾನು ಪ್ರಾರ್ಥನೆ ಮಾಡಬೇಕು, ಈ ದಾಹ ಇಲ್ಲ. ಏಕೆಂದರೆ ಅವ್ರ ಬಾಯಲ್ಲಿ ಮಾತ್ರ ಸನ್ಮಾನಿಸುವುದು, ಬೇರೆ ಏನಲ್ಲ. ಮನಸ್ಸು ಅವರ ದೂರ ಉಂಟು, ಬರುವುದು ಹೋಗುವುದು ಅಷ್ಟೇ. ಸಭೆಗೆ ಬರ್ತಾರೆ ಹೋಗ್ತಾರೆ, ಬಿಸಿ ಮಾಡ್ತಾರೆ ಹೋಗ್ತಾರೆ ಅಷ್ಟೇ, ಬಾಯಲ್ಲಿ ಮಾತ್ರ ಸನ್ಮಾನಿಸುವುದು. ಈ ರೀತಿ ಮಾಡಿದರೆ ದೇವರು ನನಗೆ ಮೆಚ್ಚಬಹುದೆಂದು ಅವರ ಬಯಸಿಕೆ, ಅವರ ಎಣಿಸಿಕೆ. ಅದರ ಮನಸ್ಸು ದೂರ ಉಂಟು. ದೇವರು ನೋಡುದು ಪ್ರಿಯರೇ, ನಿಮ್ಮ ಮನಸ್ಸನ್ನು ನೋಡುವುದು. ಒಳಗಿನ ಭಾಗ ನೋಡ್ತಾ ಇದ್ದಾನೆ, ಹೊರಗಿನ ಭಾಗ ಅಲ್ಲ. ಒಳಗೆ ಎಷ್ಟು ನೀನು ಬೆಳೆದಿದ್ದಿ, ಒಳಗೆ ಆತ್ಮದಿಂದ ಎಷ್ಟು ನಿನ್ನ ವಾಕ್ಯವನ್ನು ಇಟ್ಟಿದ್ದಿ, ನೀನು ಹೇಗೆ ನೀನು ನಡೀತಿ, ದೇವರಿಗೆ ಸರ ಏನು ಮಾಡ್ತೀವಿ ನೀನು, ಯಾತಕ ಸರ ನೀನು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಿ, ಈ ಲೋಕದಲ್ಲಿ ಬಂದಿದ್ದಿ, ಕಾರಣ ಏನು ನೀನು ತಿಳ್ಕೊಂಡಿದ್ಯಾ, ನೀನು ಅರ್ಥ ಮಾಡಿಕೊಂಡಿದ್ದೀಯಾ? ಕಾರಣ ಏನು, ಏಕೆ ಬಂದಿದ್ದಿ, ದೇವರು ನಿನಗೆ ಏಕೆ ಈ ಲೋಕದಲ್ಲಿ ಕಳಿಸಿದ್ದಾನೆ, ಏನು ಗುರಿ ನಿನ್ನದು, ದೇವರ ಪ್ಲಾನಿಂಗ್ ಏನು ನೀನು ಅರಿತುಕೊಂಡಿದ್ದೀಯಾ? ಈ ಲೋಕದಲ್ಲಿ ಯಾರಿಗಸ ಜೀವಿಸ್ತಾ ಇದ್ದಿ, ಅರಿತಿದ್ದೀಯಾ? ದೇವರು ಹೇಳ್ತಾನೆ, ನನಗಸರ ಜೀವಿಸು. ನೀನು ಯಾವಾಗ ದೇವರಿಗಸರ ಜೀವಿಸ್ತಿ, ಆಗ ನಿನ್ನ ಎಲ್ಲ ಅಗತ್ಯ ದೇವರು ನೀಗಿಸ್ತಾನೆ. ನಮ್ಮ ತಂದೆಯಾದ ದೇವರು ಎಲ್ಲ ಅಗತ್ಯ ನೀಗಿಸುವನು. ಯೇಸು ಕ್ರಿಸ್ತನ ಮುಖಾಂತರ ಎಲ್ಲ ಅಗತ್ಯ ನೀಗಿಸುವನು. ಯಾವಾಗ ಆತನಿಗಸರ ನೀನು ಜೀವಿಸ್ತಿ. ಇಲ್ಲದರೆ ನಿನ್ನ ರಥ ದೂರ ಇಟ್ಟು ನೀನು ಬಾಯಲ್ಲಿ ಖಾಲಿ ಸನ್ಮಾನ ಮಾಡಿದರೆ ಏನು ಪ್ರಯೋಜನ? ಪರಿಚಯವರು ಶಾಸ್ತ್ರಿ ಅದೇ ಮಾಡಿದಾರ, ಅದೇ ಮಾಡಿ ಬಂದಿದ್ದರಿಂದ ಅವರಿಗೆ ರಕ್ಷಕನು ಬಂದ. ಅವರಿಗೆ ರಕ್ಷಕನನ್ನು ತಿಳ್ಕೊಳ್ಳಿಕ್ಕಾಗಲಿಲ್ಲ, ಅರಿತುಕೊಳ್ಳಿಕ್ಕಾಗಲಿಲ್ಲ. ರಕ್ಷಕನ ಹೊರಗಿಟ್ಟರು. ಅವರು ರಕ್ಷಕನನ್ನು ತಿರಸ್ಕಾರ ಮಾಡಿದರು, ಯೇಸು ಕ್ರಿಸ್ತನನ್ನು. ಏಕೆಂದರೆ ಅವರು ಬಾಯಲ್ಲಿ ಅವರ ಸಂಪ್ರದಾಯ ನಿಮಿತ್ತ, ಈ ಸಂಪ್ರದಾಯ ನಿಮಿತ್ತ ಅವರಿಗೆ ಅರ್ಥ ಆಗಲಿಲ್ಲ ಯೇಸು ಕ್ರಿಸ್ತನು ರಕ್ಷಕನೆಂದು. ಇವತ್ತು ಯಾರು ಸಂಪ್ರದಾಯ ಮುಳುಗಿ ಹೋಗಿದರೆ ಅವರಿಗೆ ದೇವರ ವಾಕ್ಯ ಅರ್ಥ ಆಗುವುದಿಲ್ಲ. ಏಕೆಂದರೆ ಸಂಪ್ರದಾಯ ಅವರ ಮೇನ್ ಇಂಪಾರ್ಟೆಂಟ್ ಆಗಿದೆ, ಮಧ್ಯದಲ್ಲಿ ಇಟ್ಟಿದ್ದಾರೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನು ಅವರು ಬೋಧಿಸುವುದರಿಂದ. ಮನುಷ್ಯರು ಕಲ್ಪಿಸಿದ ಕಟ್ಟಳೆ, ಮನುಷ್ಯರೇ ಒಂದು 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 ಕಟ್ಟಳೆಯನ್ನು ಮಾಡಿಟ್ಟಿದ್ದಾರೆ. ಆ ಕಟ್ಟಳೆ ಅದರಿಂದ ಅವರ ಹೃದಯ ಕಠಿಣ ಉಂಟು. ಮನುಷ್ಯರು ಜ್ಞಾನದಿಂದ ಆ ಕಲ್ಪನೆ ಮಾಡಿ ಬೋಧನೆ ಮಾಡುವುದು. ಹೇಳ್ತದೆ, ಮನುಷ್ಯರು ಕಲ್ಪಿಸಿದ ಕಟ್ಟಳೆ ಅವರು ಬೋಧಿಸರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ. ನನಗೆ ಭಕ್ತಿ ತೋರಿಸೋದು ವ್ಯರ್ಥವಾಗಿದೆ ಹೇಳ್ತಾನೆ. ಅದು ವ್ಯರ್ಥ. ಇವರು ಭಕ್ತಿ ತೋರಿಸುವುದು ವ್ಯರ್ಥ. ನನಗೆ ಖಾಲಿ ಭಕ್ತಿ ಮಾತ್ರ ಉಂಟು ಇವರ ಹತ್ರ. ಸತ್ಯ ಜ್ಞಾನ ಇಲ್ಲ ಒಳಗೆ, ಸತ್ಯದ ಪರಿಜ್ಞಾನ ಇಲ್ಲ ಒಳಗೆ. ದೇವರಿಂದ ಮನಸ್ಸು ದೂರ ಉಂಟು ಹೇಳ್ತದೆ.
ದೂರ ಉಂಟು. ದೇವರಿಗೆ ನಿಮ್ಮ ಮನಸ್ಸು ಬೇಕು. ಎಷ್ಟು ಭಕ್ತಿ ಮಾಡಿದರೂ ಅದು ಅಸಹ್ಯವಾಗಿದೆ. ನಾವು ಮೊದಲು ತಿಳ್ಕೊಳ್ಳಬೇಕು, ಯಾವ ರೀತಿಯ ಭಕ್ತಿ ಮಾಡ್ತೇವೆ, ನಾವು ಏನು ಮಾಡ್ತಾ ಇದ್ದೇವೆ, ನಾವು ಆತ್ಮಿಕ ರೀತಿಯಲ್ಲಿ ನಮಗೆ ದಾಹ ಉಂಟಾ. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆತ್ಮಿಕ ರೀತಿಯಲ್ಲಿ ನಮಗೆ ದಾಹ ಇರಬೇಕು. ನಾವು ದೇವರ ವಾಕ್ಯದ ಪ್ರಕಾರ ನಡಿತೇವ, ದೇವರ ಶಬ್ದಕ್ಕೆ ನಾವು ಕಿವಿ ಕೊಡ್ತೇವ, ಅಲ್ಲದೆ ನಾವು ಬಾಯಲ್ಲಿ ಮಾತ್ರ ಬಡ ಹೇಳ್ತೇವ, ಮನಸ್ಸು ದೂರ ಇಟ್ಟಿದ್ದೇವ, ಅದು ದೇವರಿಗೆ ಅಸಹ್ಯ ಪ್ರಿಯರೇ, ಅಸಹ್ಯವಾಗಿದೆ. ಈ ಪರಿಚಯವರು ಶಾಸ್ತ್ರಿಯರು ಅದೇ ರೀತಿ ಮಾಡಿದರು. ಅದಕ್ಕೆ ಸರ್ ಪ್ರಿಯರೇ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ನೀವು ತಿಳ್ಕೊಳ್ಳಿ. ದೇವರ ವಾಕ್ಯತೆ ಯೇಸು ಕ್ರಿಸ್ತನನ್ನು ತಿಳ್ಕೊಳ್ಳುವುದೇ ನಿತ್ಯ ಜೀವ. ತಿಳ್ಕೊಳ್ಳಬೇಕು. ಇವತ್ತು ಯೇಸು ಕ್ರಿಸ್ತನ ಬಾಯಲ್ಲಿ ನಾವು ಹೇಳ್ತೇವೆ, ಆದರೆ ಎಲ್ಲಿ ತಿಳ್ಕೊಳ್ಳುತ್ತೇವೆ? ಆತನ ಪ್ರೀತಿ, ಆತನ ಕರುಣೆ, ಆತನ ದಯೆ, ಆತನ ಒಂದು ಪ್ರೀತಿ ಅರಿತಿದ್ದೇವಾ? ಆತ ನಿಮ್ಮನ್ನು ಪ್ರೀತಿಸ್ತಾನೆ. ನಿಮ್ಮ ಬಿನ ಆತನಿಗೆ ನಿಲ್ಲಕ್ಕೆ ಆಗುವುದಿಲ್ಲ. ಅದನ್ನು ನೀವು ಪ್ರೀತಿ ಮಾಡಿದ್ರಿಂದ ಅಲ್ಲ, ಆತನ ಪ್ರೀತಿ ಮಾಡುದು. ಆತನ ಅಗಾಪೆ ಪ್ರೀತಿ. ನೀವು ಅಮೂಲ್ಯವಾಗಿದ್ದೀರಿ ಆತನ ದೃಷ್ಟಿಗೆ. ನೀವು ಮುತ್ತಾಗಿರಿ ಆತನ ದೃಷ್ಟಿಗೆ. ನೀವು ಬೇಕು ಯೇಸುಗೆ. ನಿಮ್ಮನ್ನು ಪ್ರೀತಿಸ್ತಾನೆ. ನನ್ನ ಕಂದ, ನನ್ನ ಮಗಳೇ, ನನ್ನ ಮಗನೇ ಎಂದು ಆತನು ಕರೆಯುತ್ತಾ ಇದ್ದಾನೆ. ಪ್ರಾಣಿಗೆ ಕರೀಲಿಲ್ಲ, ಪಕ್ಷಿಗೆ ಕರೀಲಿಲ್ಲ, ಲೋಕದ ಬೇರೆ ಸಂಗತಿಗೆ ಕರೀಲಿಲ್ಲ. ನನ್ನ ಮಗಳು, ಮಗನೆಂದು ಯಾರಿಗೆ ಕರೀಲಿಲ್ಲ. ಆತನು ನಮ್ಮ ದೇವರಾಗಿದ್ದಾನೆ. ಆತನು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಆತನಾಗಿದ್ದಾನೆ. ಇವತ್ತು ಏನು ಬೇಕು ಪ್ರಿಯರೇ? ಆತನ ಬೇಕು. ಯೇಸು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಇಲ್ಲದಿದ್ದರೆ ಅದು ಬರಿದಾದ ಜೀವಿತ, ಅದು ಡ್ರೈ ಜೀವಿತ. ಇವತ್ತು ಯೇಸು ಬೇಕು, ಹೊರಗಲ್ಲ ಒಳಗಿರಬೇಕು. ಎಷ್ಟೋ ಜನರು ಯೇಸುಗೆ ಹೊರಗಿಟ್ಟಿದ್ದಾರೆ. ಯೇಸುಗೆ ಕೆಲವು ಜನ ಫೋಟೋದಲ್ಲಿ ಇಟ್ಟಿದ್ದಾರೆ, ಕೆಲವದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಇಟ್ಟಿದ್ದಾರೆ. ಯೇಸು ನೀವು ಒಳಗೆ ನಿಲ್ಲಲಿಕ್ಕೆ ಬಯಸ್ತಾನೆ, ನಿನ್ನ ಹೊರಗೆ ಅಲ್ಲ. ಆತನಿಗೆ ಜೀವಿಸುವ ಮಂದಿರ ಬೇಕು, ಜೀವಿಸುವ ಗರ್ಭಗುಡಿ ಬೇಕು. ಆ ಜೀವಿಸುವ ಗರ್ಭಗುಡಿ ಒಳಗೆ ನಿಲ್ಲುವುದು ಆತನು. ಒಂದು ವೇಳೆ ಜೀವಿಸುವ ಗರ್ಭಗುಡಿಗೆ ಆತನು ಇದ್ದರೆ ನಿನ್ನ ಒಳಗಿದ್ದಾನೆ, ನಿನಗೆ ಶಾಂತಿ, ನಿನಗೆ ಸಮಾಧಾನ ಎಲ್ಲ ಕೊಡಲಿಕ್ಕೆ ಆತನು ಶಕ್ತನಿದ್ದಾನೆ. ಈ ಲೋಕದ ಸಂಗತಿ ತಕ್ಕ ಮಟ್ಟಿಗೆ, ಆದರೂ ಆತನು ಕೊಡುವ ಆ ಶಾಂತಿ ಸಮಾಧಾನ ಪರ್ಮನೆಂಟ್ ಆಗಿದೆ ಪ್ರಿಯರೇ. ಪುನಃ ದೇವರ ವಾಕ್ಯಲ್ಲಿ ಹೇಳ್ತದೆ, ಆಮೇಲೆ ಯೇಸು ಜನರ ಗುಂಪನ್ನು ಹತ್ತಿರಕ್ಕೆ ಕರೆದು ಏನು ಮಾಡ್ತಾನೆ? ಫುಲ್ಲು ಜನ ಸುತ್ತಮುತ್ತ ಯೇಸುನ ಸುತ್ತಲೂ ಜನರು ಗುಂಪು ಆಗಿದ್ದಾರೆ. ಗುಂಪು ಆಗಲಿದ್ದಾರೆ. ಅಲ್ಲಿ ಯೇಸು ಜನ ಗುಂಪನ್ನು ಹತ್ತಿರಕ್ಕೆ ಕರೆ, ಸ್ವಲ್ಪ ಹತ್ತಿರ ಬನ್ನಿ ಎಂದು ಹೇಳ್ತಾನೆ. ಸ್ವಲ್ಪ ನೀವು ದೂರ ನಿಲ್ಲಬೇಡಿ, ಹತ್ತಿರ ಬನ್ನಿ ಎಂದು ಹೇಳ್ತಾನೆ. ಇವತ್ತು ಏನಾಗಿದೆ? ಕೆಲವು ಸಭೆಗಳೇ ದೂರ ಎಂದ ನಿಲ್ಲುವುದು. ದೇವರು ಹೇಳ್ತಾನೆ, ಹತ್ತಿರ ಬನ್ನಿ, ನನ್ನ ಹತ್ತಿರ ಬನ್ನಿ. ಹೌದು, ನನಗೆಲ್ಲ ಗೊತ್ತುಂಟು. ಹೌದು, ನಿನಗೆ ಎಲ್ಲ ಗೊತ್ತುಂಟು. ಸರಿ, ನೀನು ನನ್ನ ಹತ್ತಿರ ಬಾ, ನಿನ್ನ ಹತ್ತಿರ ನಿಲ್ಲು ಎಂದು ಹೇಳ್ತಾನೆ. ಅಲ್ಲಿ ಹೇಳ್ತಾನೆ, ಕರೆದವರಿಗೆ ಕಿವಿ ಉಳ್ಳವನು ಕೇಳಲಿ ಹೇಳ್ತಾನೆ. ಕಿವಿ ಉಳ್ಳವನು ಕೇಳಲಿ, ತಿಳುಕೊಳ್ಳಿರಿ. ಪುನಃ ಹೇಳ್ತಾನೆ, ಕಿವಿ ಉಳ್ಳವನು ಕೇಳಲಿ ಮತ್ತು ತಿಳುಕೊಳ್ಳಲಿ. ದೇವರ ವಾಕ್ಯವನ್ನು ತಿಳುಕೊಳ್ಳಲಿ, ದೇವರ ಮನಸ್ಸನ್ನು ತಿಳುಕೊಳ್ಳಲಿ, ದೇವರಿಗೆ ಅರ್ಥ ಮಾಡಿಕೊಳ್ಳಲಿ, ಯೇಸುಗೆ ಅರ್ಥ ಮಾಡಿಕೊಳ್ಳಲಿ, ತಿಳುಕೊಳ್ಳಲಿ. ಬಾಯಿಯೊಳಗೆ ಹೋಗುವಂಥದ್ದು ಮನುಷ್ಯರನ್ನು ಹೊಲೆ ಮಾಡುವುದಿಲ್ಲ. ಬಾಯಿ ಒಳಗೆ ಏನು ಹೋಗ್ತದೆ ಅದು ಮನುಷ್ಯರಿಗೆ ಹೊಲೆ ಮಾಡುವುದಿಲ್ಲ, ಹಾಳು ಮಾಡುವುದಿಲ್ಲ. ಒಳಗೆ ಹೋಗುವುದು ಹಾಳು ಮಾಡುವುದಿಲ್ಲ. ನಾವು ಏನು ತಿಂತೇವೋ ಅದು ಮನುಷ್ಯನಿಗೆ ಹಾಳು ಮಾಡುವುದಿಲ್ಲ. ನಿನಗೆ ಏನು ಆಗ್ತದೆ ಅದು ತಿನ್ಬಹುದು. ನೀವು ಮಾಂಸ, ಕೆಲವರು ಜನ ಮಾಂಸಾಹಾರಿ, ಸಸ್ಯಾಹಾರಿ, ನಿನಗೆ ಏನು ಬೇಕೋ ಅದು ತಿನ್ಬೋದು. ಎಲ್ಲ ಈ ಜಗತ್ತಲ್ಲಿ ಎಲ್ಲ ಇಟ್ಟಿದ್ದಾನೆ ದೇವರು. ಏತಕ್ಕೆ ಇಟ್ಟಿದ್ದಾನೆ? ನಮ್ಮ ತಂದೆ ದೇವರು ಅದು ನಮಗೆ ತಿನ್ನಲಿಕ್ಕೆ. ಅದು ತಿನ್ನೋದರಿಂದ ನಾವು ಹಾಳಾಗ್ತೇವೆ, ತಿನ್ನೋದರಿಂದ ನಾವು ಅಶುದ್ಧ ಆಗ್ತೇವೆ, ಅದಿಲ್ಲ. ಏನು ತಿಂದರಿಂದ ನಾವು ಅಶುದ್ಧ ಆಗ್ತೇವೆ ಅದು ಇಲ್ಲ. ಯಾವ ತಿಂದರಿಂದ ನಾನೊಂದು ಸ್ಥಳಕ್ಕೆ ಹೋಗಿದರೆ ಆ ಸ್ಥಳ ಅಶುದ್ಧ ಆಗ್ತದೆ, ಇಲ್ಲ. ಆ ರೀತಿ ಅಲ್ಲ. ದೇವರು ಹೇಳ್ತಾ ಇದ್ದಾನೆ, ನೀನು ಏನು ತಿನ್ನುತ್ತೀ ಅದರಿಂದ ನೀನು ಹಾಳಾಗುವುದಿಲ್ಲ. ಅಲ್ಲಿ ದೇವರ ವಾಕ್ಯದಲ್ಲಿ ಬಾಯೊಳಗೆ ಹೋಗದಂತೂ ಮನುಷ್ಯನನ್ನು ಹೊಲೆ ಮಾಡುವುದಿಲ್ಲ, ಹಾಳು ಮಾಡುವುದಿಲ್ಲ. ಬಾಯಿ ಒಳಗಿಂದ ಹೊರಡುವಂಥದ್ದೇ ಮನುಷ್ಯರನ್ನು ಹೊಲೆ ಮಾಡುವಂಥದ್ದು ಎಂದು ಹೇಳಿದನು.
ಬಾಯಿ ಒಳಗಿಂದ ಹೊರಡೋದು, ಹೊಟ್ಟೆ ಒಳಗಿಂದ ಹೊರಡೋದು. ಯಾವುದು ಹೊಟ್ಟೆ ಒಳಗಿಂದ? ಮತ್ಸರ, ಹೊಟ್ಟೆ ಕಿಚ್ಚು, ಕೆಟ್ಟ ಮಾತು, ಸುಳ್ಳು ಮಾತು, ವಂಚನೆ, ಮೋಸ, ಬೇರೆಯವರಿಗೆ ಮನಸ್ಸು ನೋವು ಮಾಡೋದು, ಬೇರೆಯವರಿಗೆ ಬೈಯುವುದು, ಇದೆಲ್ಲ ಹೊಟ್ಟೆ ಒಳಗಿಂದ ಬರ್ತದೆ. ಹೊಟ್ಟೆ ಒಳಗೆ ಬಾಯಿಂದ ಹೊರಗೆ ಬರ್ತದೆ. ಇದು ಮನುಷ್ಯರಿಗೆ ಹಾಳು ಮಾಡ್ತದೆ. ಇದು ಮನುಷ್ಯರಿಗೆ ಒಬ್ಬರಿಗೆ ಕೊಲ್ಲಿಕೆ ಆಗ್ತದೆ. ಇದು ಹೊಟ್ಟೆ ಒಳಗಿಂದ ಹೊರಗೆ ಬರುವ ಮಾತು ನಾವು ಎಚ್ಚರಿಕೆಯಿಂದ ಮಾತಾಡಲಿಕ್ಕೆ ಉಂಟು ಪ್ರಿಯರೇ, ಎಚ್ಚರಿಕೆ. ಒಂದು ವೇಳೆ ನೀನು ಹೊಸತಾಗಿ ಹುಟ್ಟಿದರೆ, ಕ್ರಿಸ್ತನಲ್ಲಿ ಸ್ವೀಕಾರ ಮಾಡಿ ಹೊಸತಾಗಿ ಹುಟ್ಟಿದರೆ, ಎಲ್ಲ ಸ್ವಭಾವ ಹೋಗ್ತದೆ. ಯಾವಾಗ ಹೋಗ್ತದೆ? ನಿನ್ನ ವಾಕ್ಯ ಕೇಳುವಾಗ ವಾಕ್ಯ ಒಳಗೆ, ಏಕೆಂದರೆ ನೀನು ನೂತನ ಸೃಷ್ಟಿ ಆಗಿದೆ. ಒಂದಲ್ಲಿ ನೂತನ ಸೃಷ್ಟಿ ಆಗದಿದ್ದರೆ ಇದೇ ರೀತಿಯಲ್ಲಿ ಬಾಯಲ್ಲಿ ಬರ್ತದೆ. ಅವ್ರಿಗೆ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಅವರು ಏನು, ಕೆಲವು ಜನ ಇದ್ದಾರೆ ಏನು ಮಾತಾಡ್ತಾರೆ, ಅವರು ಯಾಂತ ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಸುಳ್ಳಿನಿಂದ ಸುಳ್ಳು, ಸುಳ್ಳಿನಿಂದ ಸುಳ್ಳು, ಸುಳ್ಳಿಂದ ಅವರಿಗೆ ಎಷ್ಟೋ ಜನರಿಗೆ ಗೊತ್ತಾಗೋದಿಲ್ಲ. ಏನೇನೋ ಮಾಡ್ತಾರೆ ಈ ಬಾಯಿಂದ. ಸುಳ್ಳು ಸಾಕ್ಷಿ, ಯೇಸು ಹೇಳ್ತಾನೆ ಸುಳ್ಳು ಸಾಕ್ಷಿ ಹೇಳಬೇಡಿರಿ. ಸುಳ್ಳು ಸಾಕ್ಷಿ ಹೇಳೋದು, ಕೆಟ್ಟ ಕೆಲಸ ಮಾಡೋದು, ಈ ಬಾಯಿಂದ ಬೇಕಾದ ರೀತಿಯಲ್ಲಿ ಮಾತಾಡೋದು. ಅದಕ್ಕೆ ಯಾಕೋಬನು ಹೇಳ್ತಾನೆ, ನಿಮ್ಮ ಈ ಬಾಯಿಂದಲೇ ನೀವು, ಈ ಬಾಯಲ್ಲಿ ಜೀವ ಉಂಟು, ನೀವು ಏನು ಮಾತಾಡ್ತೀರಿ ಅದು ಆಗ್ತದೆ. ಬಾಯಿಂದ ನೀವು ಏನು ಮಾತಾಡ್ತೀರಿ ಆಗ್ತದೆ. ನೋಡಿ ಪ್ರಿಯರೇ, ಒಬ್ಬ ಮಾನವನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದ್ದಾನೆ. ದೇವರು ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದ್ದಾನೆ. ತಾನು ಹೇಗೆ ಇದ್ದಾನೆ ಅದೇ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ. ಎಲ್ಲ ಮಾನವ ದೇವರ ಸೃಷ್ಟಿಯಾಗಿದ್ದಾನೆ, ತನ್ನ ಹಾಗೆ ಸೃಷ್ಟಿ ಆಗಿದ್ದಾನೆ. ಅದಕ್ಕೋಸ್ಕರ ಒಬ್ಬನ ಮನಸ್ಸು ನೋವು ಮಾಡೋದು. ಆದರೆ ನಾವು ದೇವರಿಗೆ ನೋವು ಮಾಡುವ ಹಾಗೆ, ಪ್ರತ್ಯೇಕ ವಿಶ್ವಾಸಿಗಳ ಮನಸ್ಸು ನೋವು ಮಾಡಿದರೆ ಅದು ದೇವರ ಮನಸ್ಸು ನೋವು ಮಾಡೋದಾಗಿತ್ತು. ಎಷ್ಟೋ ಜನರಿಗೆ ಕ್ಷಮಿಸಲಿಕ್ಕೆ ಆಗೋದಿಲ್ಲ. ಇದೇ ಮಾತಿನಿಂದ ಅವರಿಗೆ ಹರ್ಟ್ ಆಗಿ, ಒಳಗಿಂದ ಹರ್ಟ್ ಆಗಿ, ಒಳಗಿಂದ ಮನಸ್ಸು ನೋವಾಗಿ ಅವರಿಗೆ ಎಷ್ಟೋ ಜನರಿಗೆ ಇವತ್ತು ಕ್ಷಮಿಸಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಮುಂದಿನವನು ಏನು ಅವನ ಬಾಯಿಂದ ಹೊರಗೆ ಹಾಕಿದ್ದಾನೆ, ಅವಳ ವಿಷಯದಲ್ಲಿ, ಅವನ ವಿಷಯದಲ್ಲಿ ಅವರ ಹೆಸರು ಹಾರು ಮಾಡಿ, ಇಲ್ಲದಿದ್ದು ಇರುವ ಹಾಗೆ ಮಾಡಿ 10 ಜನಕ್ಕೆ ಹೇಳಿ ಅವರ ಜೀವಿತನೇ ಹಾಳು ಮಾಡಿದ್ದಾರೆ ಎಷ್ಟೋ ಜನರಿದ್ದಾರೆ. ಅದರ ನಂತರ ಅವರಿಗೆ ಕ್ಷಮಿಸಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಇದ್ದಾರೆ, ನನಗೆ ಕ್ಷಮಿಸಲಿಕ್ಕೆ ಆಗೋದಿಲ್ಲ, ನನಗೆ ಹರ್ಟ್ ಆಗಿದೆ, ಒಳಗಿಂದ ನೋವಾಗಿದೆ, ನನಗೆ ಅವನಿಗೆ ನೋಡುವಾಗ ಏನಾಗ್ತದೆ, ಅವಳಿಗೆ ನೋಡುವಾಗ ಏನಾಗ್ತದೆ, ನನಗೆ ನೋವಾಗಿದೆ. ಇವತ್ತು ಎಷ್ಟೋ ಜನರು ಅತ್ತೆಗೆ ನೋಡುವಾಗ ಸೊಸೆಗೆ ಆಗೋದಿಲ್ಲ, ಸೊಸೆಗೆ ನೋಡುವಾಗ ಅತ್ತೆಗೆ ಆಗೋದಿಲ್ಲ. ಏಕೆಂದರೆ ಅವರು ಕಿಚ್ಚಾಟ ಮಾತಾಡಿ ಅವ್ರಿಗೆ ಒಬ್ಬರೊಬ್ಬರು ಕ್ಷಮಿಸಲಿಕ್ಕೆ ಆಗೋದಿಲ್ಲ. ಈ ಒಂದು ಸಂಗತಿ ಉಂಟು. ಇದರಿಂದ ಹೊರಗೆ ಬರಬೇಕು. ಹೊರಗೆ ಬರಬೇಕಾದ್ರೆ ಪ್ರಿಯರೇ, ನಿಮಗೆ ದೇವರ ವಾಕ್ಯ ಬೇಕು. ದೇವರ ವಾಕ್ಯ ಮಾತ್ರ ನಿಮಗೆ ಬಿಡುಗಡೆ ಮಾಡಲಿಕ್ಕೆ ಶಕ್ತಿ ಉಂಟು. ಯೇಸುವಿನ ಬಾಯಿಂದ ಬಂದ ವಾಕ್ಯ ಅದು. ಆ ವಾಕ್ಯ ನೀವು ಕೇಳುವಾಗ ನಿಮಗೆ ಅದರಿಂದ ಬಿಡುಗಡೆ ಆಗ್ತದೆ. ವಾಕ್ಯ ನಿಮಗೆ ಬಿಡುಗಡೆ ಮಾಡ್ತದೆ. ನಾವು ನೂತನ ಆಗಬೇಕು, ನಮ್ಮ ಸ್ವಭಾವ ನೂತನ ಆಗಬೇಕು, ನೂತನ ಸೃಷ್ಟಿ ಆಗಬೇಕು. ಈ ವಾಕ್ಯ ನಿನ್ನ ಆತ್ಮಗೆ ಕೇಳುವಾಗ ನಿನ್ನ ಆತ್ಮ ಬಲ ಹೊಂದುತ್ತದೆ. ನಿನ್ನ ಆತ್ಮ ಬಲ ಹೊಂದುವಾಗ ಈ ಸ್ವಭಾವ ಎಲ್ಲ ಹೋಗ್ತದೆ. ಅದಕ್ಕೆ ಸರ್ ಪ್ರಿಯರೇ, ನಿಮ್ಮ ಹೊಟ್ಟೆ ಒಳಗಿಂದ ಏನು ಹೊರಗೆ ಬರ್ತದೆ ಅದು ಮನುಷ್ಯರನ್ನು ಹಾಳು ಮಾಡ್ತದೆ. ಜೀವ ಮರಣ ನಿನ್ನ ನಾಲಿಗೆಯಲ್ಲಿ ಉಂಟು. ನೀನು ಏನು ಯಾರಿಗೆ ಆಶೀರ್ವಾದ ಮಾಡ್ತೀಯ ಅದು ಆಶೀರ್ವಾದ ಆಗ್ತದೆ. ನೀನು ಯಾರಿಗೆ ಶಾಪಿಸ್ತೀಯ ಅದು ಶಾಪಿಸಲ್ಪಡ್ತಾರೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಉಂಟು. ಅಬ್ರಾಹ್ಮನಿಗೆ ದೇವರು ಹೇಳಿದ, ಅಬ್ರಾಹ್ಮನೇ, ನೀನು ಯಾರಿಗೆ ಆಶೀರ್ವಾದ ಮಾಡ್ತೀಯೋ ಅವರು ಆಶೀರ್ವಾದ ಹೊಂದುವರು, ಯಾರಿಗೂ ಶಪಿಸ್ತೀಯೋ ಅವರು ಶಪಿಸುವವರು. ಪ್ರಿಯರಿ, ಇವತ್ತು ನಿಮಗೆ ಆಶೀರ್ವಾದ ಬೇಕಾ? ನೀವು ಬೇರೆಯವರಿಗೆ ಆಶೀರ್ವಾದನೇ ಮಾಡಿರಿ. ಎಷ್ಟು ಕೆಟ್ಟದ್ದು ಮಾಡಿದವರು ಅವರು, ನಿಮಗೆ ಎಷ್ಟು ಮನಸ್ಸು ನೋವು ಮಾಡಿದರು, ನೀವು ಅವರಿಗೆ ಆಶೀರ್ವಾದನೇ ಮಾಡಿ. ನಿಮಗೆ ಆಶೀರ್ವಾದ ಬೇಕಾ? ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಬೇಕಾ? ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಬೇಕಾ? ನೀವು ಆಶೀರ್ವಾದ ಮಾಡಿರಿ ಬೇರೆಯವರಿಗೆ. ಯಾವಾಗ ನೀವು ಬೇರೆಯವರಿಗೆ ಆಶೀರ್ವಾದ ಮಾಡ್ತೀರಿ, ನೀವು ಆಶೀರ್ವಾದ ಪಡೆದುಕೊಳ್ತೀರಿ. ಯಾವ ಬೇರೆಯವರಿಗೆ ಶಪಿಸ್ತೀರಿ, ನೀವು ಕೂಡ ಶಪಿಸಲ್ಪಡ್ತೀರಿ. ಅದಕ್ಕೋಸ್ಕರ ನಾವು ಆಶೀರ್ವಾದ ಮಾಡಿ. ಬಾಯಿಂದ ಬರುವುದು ನಾವು ಎಚ್ಚರಿಕೆಯಿಂದ ನಾವು ಮಾತಾಡುವ. ಏಕೆಂದರೆ ಬಾಯಿಂದ ಹೊರಗೆ ಬರುವುದು ಹೊಲೆ ಮಾತು, ಕೆಟ್ಟ ಮಾತು, ಎಲ್ಲ ಹಾಳು ಮಾತು. ಆ ಬರುವ ಮಾತಿನಿಂದ ಮನುಷ್ಯನಿಗೆ ಹರ್ಟ್ ಆಗ್ತದೆ ಪ್ರಿಯರೇ. ಅದಕ್ಕೆ ಯೇಸು ಸ್ಪಷ್ಟವಾಗಿ ಹೇಳಿದ್ದಾನೆ, ಒಳಗೆ ಏನು ಹೋಗ್ತದೆ ನಿಮಗೆ ಹೊಲೆ ಮಾಡೋದಿಲ್ಲ, ಅದು ಹೊಳೆ ಮಾಡೋದಿಲ್ಲ, ಅದು ಹಾಳು ಮಾಡೋದಿಲ್ಲ. ನಿಮಗೆ ಯಾರಿಗೆ ಅದು ಹಾಳು ಆಗೋದಿಲ್ಲ, ಒಳಗೆ ಹೋಗೋದು. ಏಕೆಂದರೆ ಈ ಸೃಷ್ಟಿಯಲ್ಲಿ ಈ ಸೃಷ್ಟಿ ಮಾಡೋದು ದೇವರು.
ಯೇಸು ಕ್ರಿಸ್ತನ ಮುಖಾಂತರ ಈ ಸೃಷ್ಟಿ ಆದದ್ದು. ಈ ಸೃಷ್ಟಿಯಲ್ಲಿ ಎಷ್ಟೋ ಸಂಗತಿ ಉಂಟು, ಎಷ್ಟೋ ಮನುಷ್ಯರಿಗೆ ಬೇಕಾದದ್ದು ಇಟ್ಟಿದ್ದಾನೆ, ದೇವರು ಇಟ್ಟಿದ್ದಾನೆ. ಏಕೆಂದರೆ ಮನುಷ್ಯನನ್ನು ತಿನ್ನಲಿಕ್ಕೆ ಇಟ್ಟಿದ್ದಾನೆ. ಏಕೆಂದರೆ ಅದಕ್ಕೆ ಸರ ಮನುಷ್ಯನು ಈ ಇವತ್ತಿನ ಕಾಲದಲ್ಲಿ ಕೆಲಸ ಮಾಡಬೇಕು, ಅವ್ರು ತಿನ್ನಬೇಕು. ಆದಮನಿಗೆ ಕೆಲಸ ಮಾಡುವ ಅಗತ್ಯ ಇರಲಿಲ್ಲ. ಏಕೆಂದರೆ ದೇವರು ಎಲ್ಲ ಆಶುದ್ಧ ಮಾಡಿ ಇಟ್ಟಿದ್ದನು. ಅಷ್ಟ ತನಕ ಆ ತೋಟದಲ್ಲಿ ಆದಮನ ಇದ್ದ, ಮೊದಲನೇ ಮನುಷ್ಯನಿದ್ದ, ಅವನಿಗೆ ಕೆಲಸ ಮಾಡುವ ಅಗತ್ಯ ಇರಲಿಲ್ಲ. ಅವನಿಗೆ ಎಲ್ಲ ಫ್ರೂಟ್ ಬರ್ತಿತ್ತು, ಮೇಲೆ 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 ಬರ್ತಿತ್ತು. ಅವನು ತಿನ್ನುವ ಮಾತ್ರ ಕೆಲಸ ಅವನಿಗೆ ತಿನ್ನುವ ಮಾತ್ರ ಕೆಲಸ. ಯಾವಾಗ ಅವನು ಪಾಪ ಮಾಡಿದ ಅದರ ನಂತರ ಈಸಿಯಾಗಿ ಫ್ರೂಟ್ಸ್ ಹೊರಗೆ ಬರೋ ಕೆಲಸ ಮಾಡಿದರೆ ಮಾತ್ರ ಬರ್ತದೆ. ಅದಕ್ಕೆ ಥರ ಪ್ರಿಯರೇ, ನಾವು ಏನು ಮಾತಾಡ್ತೇವೆ ಎಚ್ಚರಿಕೆವಾಗಿ. ಇವತ್ತು ನೀವು ಕಷ್ಟದಲ್ಲಿರ್ಬೋದು, ಸಮಸ್ಯೆಯಲ್ಲಿರುವ ಕಾರಣ ಏನು? ನಿಮ್ಮ ಬಾಯಿಂದ ಬಂದ ಮಾತೋದು. ನೀವು ನೋವಲ್ಲಿ ಇರ್ಬೋದು, ನೀವು ಡಿಪ್ರೆಸ್ಸಲ್ಲಿ ಇರ್ಬೋದು. ಏಕೆಂದರೆ ನೀವು ಮಾತಾಡ್ದದು, ನೀವು ಮರೆತು ಹೋಗಿದ್ದೀರಿ ಏನು ಮಾತಾಡ್ದದ್ದು. ಆ ಒಂದು ಮಾತಾಡೋದು ನಿಮಗೆ ಫಾಲೋ ಮಾಡ್ತಾ ಉಂಟು. ಅದಕ್ಕೆ ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಚಿಂತೆ ಮಾಡಬೇಡಿ, ಧೈರ್ಯದಿಂದ ಇರಿರಿ. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ದೇವರು ನಿಮಗೆ ಪ್ರೀತಿಸಿದರೆ ಮತ್ತು ಭಯ ಏನು? ದೇವರು ನಿಮಗೆ ಪ್ರೀತಿಸ್ತಾನೆ. ಪ್ರಿಯರೇ, ಈ ವಾಕ್ಯದಿಂದ ದೇವರಿಗೆ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರು ನಿಮಗೆ ಸ್ತೋತ್ರ. ಕರುಣಾಮಯನ ತಂದೆಯ ಸ್ತೋತ್ರ. ಕೃಪಾ ಸ್ವರೂಪನ ತಂದೆಯ ಸ್ತೋತ್ರ. ದಯಾಳು ದೇವರು ನಿಮಗೆ ಸ್ತೋತ್ರ. ನಿನ್ನ ಮಕ್ಕಳು ಕರ್ತನೆ ಈ ಸಮಯದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಕರ್ತನೆ ಈ ಲೋಕದಲ್ಲಿ ಹೇಗೆ ಅವರು ನಡೆಯಬೇಕು, ಯಾವ ರೀತಿ ಮಾತಾಡಬೇಕು ಎಂದು ಕರ್ತನೆ ನಿನಗೆ ಅವರಿಗೆ ಕಲಿಸಿಕೊಡ್ಬೇಕಂದು ನಾನು ಪ್ರಾರ್ಥಿಸ್ತೇನೆ. ಕರ್ತನೆ ವಾಕ್ಯದ ಮುಖಾಂತರ ಕರ್ತನೆ ಎಲ್ಲ ಸಂಪ್ರದಾಯವನ್ನು ಬಿಟ್ಟು ಕರ್ತನೆ ನಿನ್ನ ಆಜ್ಞೆಯನ್ನು ಪಾಲಿಸಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥಿಸ್ತೇನೆ. ಕರ್ತನೆ ಸಂಪ್ರದಾಯ ನಿನಗೆ ಅಸಹ್ಯವಾಗಿದೆ, ಆಚಾರ ವಿಚಾರ ನನಗೆ ಅಸಹ್ಯವಾಗಿದೆ ಕರ್ತನೆ ಸ್ವಾಮಿ. ಅದನ್ನು ಬಿಟ್ಟು ಕರ್ತನೆ ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡು ಕರ್ತನೆ. ಯೇಸುವೇ ರಕ್ಷಕನು, ಯೇಸುವೇ ದೇವರಾಗಿದ್ದಾನೆ, ಆತನೇ ಮಾರ್ಗವಾಗಿದ್ದಾನೆ, ಆತನೇ ಜೀವವಾಗಿದ್ದಾನೆ, ಆತನೇ ಸತ್ಯವಾಗಿದ್ದಾನೆ ತಿಳ್ಕೊಂಡು ಕರ್ತನೆ ನಿನ್ನ ಮಾರ್ಗದಲ್ಲಿ ಇವರಿಗೆ ನಡೆಯಲಿಕ್ಕೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥಿಸ್ತೇನೆ. ಕರ್ತನೆ ಎಲ್ಲ ಬಂಧನ ಕರ್ತನೆ ಇವರು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ ಕರ್ತನೆ, ಫ್ರೀ ಆಗಲಿ ಕರ್ತನೆ ಇವರು ಕರ್ತನೆ. ನಿನ್ನ ಶಾಂತಿ, ನಿನ್ನ ಸಮಾಧಾನ ಇವರ ಮೇಲೆ ಇಳಿದು ಬರಲಿ. ಇದೇ ಸಮಯದಲ್ಲಿ ಟಚ್ ಹೋಲಿಸ್ಬಿಟ್ಟು ನೀನು ಮುಟ್ಟಬೇಕಂದು ನಾನು ಪ್ರಾರ್ಥಿಸ್ತೇನೆ. ಈ ಸಮಯದಲ್ಲಿ ಕರ್ತನೆ ಅವರಿಗೆ ಅವರ ವೈಯಕ್ತಿಕ ಜೀವಿತ, ಅವರ ಕುಟುಂಬ ಜೀವಿತಕ್ಕೆ ನೀನು ಮುಟ್ಟಬೇಕಂದು ನಾನು ಪ್ರಾರ್ಥನೆ. ಇವರಿಗೆ ನಾನು ಆಶೀರ್ವಾದ ಮಾಡ್ತೇನೆ ಕರ್ತನೆ. ಇವರ ಕೆಲಸ ಕಾರ್ಯಕ್ಕೆ ಆಶೀರ್ವಾದ ಮಾಡ್ತೇನೆ. ಇವರ ಕರ್ತನೆ ಇವರ ಬಿಸ್ನೆಸ್ಗೆ ನಾನು ಆಶೀರ್ವಾದ, ಇವರ ಮಕ್ಕಳಿಗೆ ಆಶೀರ್ವಾದ ಮಾಡ್ತೇನೆ. ಒಳ್ಳೆಯ ಬುದ್ಧಿ, ಒಳ್ಳೆಯ ಜ್ಞಾನ, ಒಳ್ಳೆಯ ತಿಳುವಳಿಕೆ ನೀನು ಕೊಡಬೇಕಂದು ನಾನು ಪ್ರಾರ್ಥಿಸ್ತೇನೆ. ಈ ಸಮಯದಲ್ಲಿ ಕರ್ತನಿಂದ ಎಲ್ಲ ನೋವಿನಿಂದ ಇವರಿಗೆ ಬಿಡುಗಡೆ ಕೊಡ್ಕೊತಾನೆ ಸ್ವಾಮಿ. ಶಾಂತಿ ಸಮಾಧಾನದಲ್ಲಿ ಜೀವಿಸಲಿಕ್ಕೆ ನೀನು ಸಹಾಯ ಮಾಡು, ನೀನು ಪ್ರೊಟೆಕ್ಟ್ ಮಾಡು ಕರ್ತನೆ. ಇವರಿಗೆ ನಿನ್ನ ರೆಕ್ಕೆ ಒಳಗೆ ಇಡಬೇಕಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಕಾದು ಕಾಪಾಡು ಕರ್ತನೆ. ತಂದೆಯ ಸ್ತೋತ್ರ ಕರ್ತನೆ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೆ ತಂದೆ, ಆಮೇನ್. ಈ ಕಾರ್ಯಕ್ರಮ ನೋಡಲಿಕ್ಕೆ ದೇವರು ಒಳ್ಳೆಯದು ಮಾಡಲಿ. ಹೆಚ್ಚು ಸಂಪರ್ಕ ಬೇಕಾದರೆ ಸ್ಕ್ರೀನಲ್ಲಿ ನಂಬರ್ ಮತ್ತು ಹೆಸರು ಬರ್ತದೆ, ನೀವು ನಮಗೆ ಸಂಪರ್ಕ ಮಾಡ್ಬೋದು. ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸಂಜೆ ಆರಾಧನೆ ಬೇಕಾದರೂ ನಮಗೆ ಕರೆ ಮಾಡ್ಬೋದು, ನಾವು ತಿಳಿಸ್ತೇವೆ. ಆಮೇನ್.